ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈಗಾಗಲೇ ನಾನು SSC MTS ಹುದ್ದೆಗೆ ಸಂಬಂಧಪಟ್ಟಂಗೆ ನಾನು ವಿಡಿಯೋನ ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೀನಿ. ಆ ಒಂದು ಹುದ್ದೆಗೆ ಸಿಗ್ನೇಚರ್ ಮತ್ತು ಫೋಟೋನ ಯಾವ ರೀತಿಯಾಗಿ ಇಲ್ಲಿ ರಿಸೈಜ್ ಮಾಡಬೇಕು ಮತ್ತು ಅಪ್ಲೋಡನ್ನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಮೊದಲೇದಾಗಿ ಒಂದು ಫೋಟೋ ಮತ್ತು ಸಿಗ್ನೇಚರ್ನ ಇಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ನ ಮಾಡ್ಕೊಳ್ಬೇಕಂದ್ರೆ, ಮೊದಲೇದಾಗಿ ಇಲ್ಲಿ ಫೋಟೋ ಇಲ್ಲಿ ಲೈವ್ ಫೋಟೋನ ಅಪ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂದ್ರೆ, ನೀವು ಇದೇ ವೆಬ್ಸೈಟ್ನಲ್ಲೂ ಅಪ್ಲೋಡನ್ನು ಮಾಡ್ಕೊಳ್ಬೋದು, ಇಲ್ಲಾಂದರೆ ಅವರ ಅಧಿಕೃತ ಒಂದು ಆ್ಯಪ್ ಇದೆ, ಆ ಆ್ಯಪ್ನಲ್ಲಿ ನೀವು ಅಪ್ಲೋಡನ್ನು ಮಾಡ್ಕೊಳ್ಬೋದು. ಅದು ಒಂದು ಮೈ SSC ಅಂತ ಇರುತ್ತೆ, ಅದು ಪ್ಲೇಸ್ಟೋರ್ನಲ್ಲಿ ಒಂದು ಅವೈಲೇಬಲ್ ಇರುತ್ತೆ. ಆ ಆ್ಯಪ್ ಮೂಲಕನೂ ಮಾಡ್ಕೊಳ್ಬೋದು, ಇದರಲ್ಲಿ ನೀವು ಮಾಡ್ಕೊಳ್ಬೋದು. ನಾನು ಎರಡು ಮೆಥಡ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇದಾಗಿ ಈ ವೆಬ್ಸೈಟ್ನಲ್ಲಿ ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ನೋಡೋಣ. ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಈ ರೀತಿಯಾಗಿ ಬರುತ್ತೆ. ಅಂದರೆ ನೀವು ಇಲ್ಲಿ ವೆಬ್ಸೈಟ್ನಲ್ಲಿ ನೀವು ಕ್ಯಾಪ್ಚರ್ ಮಾಡ್ಕೊಳ್ಬೇಕಂದ್ರೆ ನೀವು ಮೊಬೈಲ್ನ ರೊಟೇಟ್ ಮಾಡಿ ಈ ರೀತಿಯಾಗಿ ಇಡಬೇಕಾಗುತ್ತೆ. ಇಲ್ಲ ನಾನು ಆ್ಯಪ್ನಲ್ಲಿ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಒಂದು ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಆಗಿ ನಾನು ಇದರಲ್ಲಿ ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ನೋಡೋದಾದರೆ, ಈ ರೀತಿಯಾಗಿ ನೀವು ಕ್ಲಿಯರಾಗಿ ನಿಮ್ಮ ಫೋಟೋನ ಇಲ್ಲಿ ಏನು ಇಲ್ಲಿ ಬಾಕ್ಸ್ ಕಾಣ್ತಾ ಇದೆ ರೆಡ್ ಇಂಕಲ್ಲಿ, ಇದೇ ರೀತಿ ಇಲ್ಲಿ ಬಾಕ್ಸಲ್ಲಿ ಕರೆಕ್ಟ್ ನೀವು ನಿಂತು ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಅದು ರೊಟೇಟ್ ಇಟ್ಟು ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಅಥವಾ ಇದರಲ್ಲಿ ನಿಮಗೆ ಅಪ್ಲೋಡನ್ನು ಆಗಲಿಲ್ಲ ಅಂದರೆ ಒಂದು ಆ್ಯಪಲ್ಲಿದೆ, ಅದರಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕಂತ ನೋಡೋಣ. ನೋಡಿ, ನಾನು ಇದೇ ವೆಬ್ಸೈಟ್ನಲ್ಲಿ ಈಗ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ. ಕ್ಯಾಪ್ಚರ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಫೋಟೋನ ಲೈವ್ ಆಗಿ ಇಲ್ಲೇ ವೆಬ್ಸೈಟ್ನಲ್ಲಿ ನೀವು ಕ್ಯಾಪ್ಚರ್ ಮಾಡ್ಕೊಳ್ಬೋದು. ಇದರಲ್ಲಿ ಬರಲಿಲ್ಲ ಅಂತಂದರೆ, ಇದರಲ್ಲಿ ಕ್ಯಾಪ್ಚರ್ ಆಗಲಿಲ್ಲ ಅಂದರೆ ನೀವು ರೊಟೇಟ್ ಮಾಡಬೇಕಾಗತ್ತೆ. ಫೋನ್ನ ರೊಟೇಟ್ ಮಾಡಿ ಫೋಟೋ ಇಲ್ಲಿ ಕ್ಯಾಪ್ಚರ್ ಖಂಡಿತವಾಗ್ಲೂ ಆಗುತ್ತೆ, ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇನ್ನೊಂದು ಆ್ಯಪ್ ಇದೆ, ಆ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ನೋಡಿ, ಈ ಒಂದು ಇದರೊಳಗೆ ಇಲ್ಲಿ ಕ್ಯಾಪ್ಚರ್ ಫೋಟೋ ಸಕ್ಸಸ್ಫುಲ್ ಆಗಿರುತ್ತೆ. ಅಥವಾ ಇಲ್ಲಿ ಆಗಲಿಲ್ಲ ಅಂದರೆ ಅಲ್ಲಿ ಎಲ್ಲ ಯಾವ ರೀತಿಯಾಗಿ ಮಾಡಬೇಕಂತ ನೋಡೋಣ. ನೋಡಿ, ಇದೇ ಒಂದು ಆ್ಯಪು ಮೈ SSC ಅಂತ ಈ ಆ್ಯಪ್ ಇರುತ್ತೆ. ಇದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪ್ಲೇಸ್ಟೋರ್ಗೆ ಡೈರೆಕ್ಟ್ ಹೋಗುತ್ತೆ. ಆ ಲಿಂಕ್ ಮೂಲಕ ಇದನ್ನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಮೈ SSC ಇದೆ, ಈ ಆ್ಯಪ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊದಲೇದಾಗಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಮೊದಲು ನೀವು ಲಾಗಿನನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಗೊತ್ತಿರುತ್ತೆ, ಅದನ್ನು ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ನೀವು ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಒಂದು ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಬೇಕಂದ್ರೆ, ನೋಡಿ ಈಗಾಗಲೇ ನಾನು ಕಂಬೈನ್ಡ್ ಗ್ರಾಡ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಆಗಿರ್ಬೋದು, CHSL ಆಗಿರ್ಬೋದು, ಸೆಲೆಕ್ಷನ್ ಪೋಸ್ಟ್ಗೆ ಇಲ್ಲೇ ಅಪ್ಲೋಡನ್ನು ಮಾಡ್ಕೊಂಡಿದ್ದೀನಿ, ಅಥವಾ ಅಲ್ಲೇ ವೆಬ್ಸೈಟಲ್ಲಿ ನೀವು ಮಾಡ್ಕೊಳ್ಬೋದು. ಅಲ್ಲಿ ಅಪ್ಲೋಡ್ ಆಗಲಿಕ್ಕಂದ್ರೆ ಇಲ್ಲಿ ಟ್ರೈ ಮಾಡಿ. ನೋಡಿ, ಇಲ್ಲಿ ನೋಡ್ಕೊಳ್ಬೋದು SSC MTS ನಾನ್ ಟೆಕ್ನಿಕಲ್ ಸ್ಟಾಫ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಇಲ್ಲಿ ಕ್ಯಾಪ್ಚರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಫೋಟೋನ ಅಪ್ಲೋಡನ್ನು ಮಾಡ್ಕೊಳ್ಬೇಕಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ. ನೋಡಿ, ನಿಮಗೆ ಈ ರೀತಿಯಾಗಿ ಫೋಟೋ ಒನ್ ಸೈಡ್ ಬ್ಲ್ಯಾಕ್ ಆಗಿರಬಾರ್ದು, ಮತ್ತು ಯಾವುದೇ ರೀತಿಯಾಗಿ ಗ್ಲಾಸಸ್ ಹಾಕಿರಬಾರ್ದು, ಮತ್ತು ಮಾಸ್ಕನ್ನು ಧರಿಸಿರಬಾರ್ದು. ಇಷ್ಟು ಸ್ಯಾಂಪಲ್ ಫೋಟೋ ಆಗಿರಬೇಕಾಗುತ್ತೆ. ಇಷ್ಟು ನಾರ್ಮಲ್ ಫೋಟೋ ಆದರೆ ನಿಮಗೆ ಲೈವ್ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅಲ್ಲಿ ಸಕ್ಸಸ್ಫುಲ್ ಸಬ್ಮಿಟ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಇದಿದೆ ನೋಡಿ, ಈ ಒಂದು ಕ್ಯಾಮ್ರಾ ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಏನು ಒಂದು ರೆಡ್ ಹೈಲೈಟ್ ಒಂದು ಮಾರ್ಕ್ ಇದೆ ನೋಡಿ ಚೌಕಿಗೆ, ಅದರೊಳಗೆ ನಿಮ್ಮ ಫೋಟೋನ ಸ್ಯಾಂಪಲ್ ಫೋಟೋನ ಕರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಳ್ಬೇಕಂತ ಎಕ್ಸಾಂಪಲ್ ಆಗಿ ನಾನೀಗ ತೋರಿಸ್ತೀನಿ. ಇಲ್ಲಿ ಕರೆಕ್ಟಾಗಿ ನೀವು ಫೋಟೋನ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ಇಲ್ಲಿ ನೀವು ಕ್ಯಾಪ್ಚರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮದು ಫೋಟೋ ಸಕ್ಸಸ್ಫುಲ್ ಪ್ರೊಸೀಡ್ ಅಂತ ಬರುತ್ತೆ. ಬಂದ ತಕ್ಷಣ ಇಲ್ಲಿ ಸೇವ್ ಅಂತ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ಫೋಟೋಲ್ಲಿ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿ ಅಪ್ಲೋಡ್ ಆಗುತ್ತೆ. ಈಗ ಸರ್ವರ್ ಬಿಸಿ ಇದ್ದ ಕಾರಣ ಅದು ಎರರ್ ಅಂತ ಬರ್ತಾ ಇದೆ, ಬಟ್ ಈ ರೀತಿಯಾಗಿ ಅಪ್ಲೋಡ್ ಆಗುತ್ತೆ. ಅಥವಾ ನೀವು ಆ್ಯಪ್ನಲ್ಲಿ ಬರಲಿಲ್ಲ ಅಂದರೆ ಅದು ವೆಬ್ಸೈಟ್ನಲ್ಲಿ ನೀವು ಫೋನ ರೊಟೇಟ್ ಮಾಡಿ ಅಲ್ಲಿ ಕ್ಯಾಪ್ಚರ್ ಮಾಡಿ ಅಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಅಲ್ಲಿ ಇದಾಗುತ್ತೆ, ಅಲ್ಲಿ ಅಪ್ಲೋಡ್ ಆಗುತ್ತೆ. ಅಲ್ಲಿ ಆಗಲಿಲ್ಲ ಅಂದರೆ ಇಲ್ಲಿ ಟ್ರೈ ಮಾಡಿ, ಇಲ್ಲಿ ಅಪ್ಲೋಡ್ ಆಗುತ್ತೆ. ಈ ಸರ್ವರ್ ಎರರ್ ಇದ್ದ ಕಾರಣ ಈ ರೀತಿಯಾಗಿ ಬರ್ತಾ ಇದೆ. ಈ ರೀತಿಯಾಗಿ ಫೋಟೋನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಸಿಗ್ನೇಚರ್ ಯಾವ ರೀತಿಯಾಗಿ ರಿಸೈಜನ್ನು ಮಾಡ್ಕೊಳ್ಬೇಕಂತ ನೋಡೋಣ. ನೋಡಿ, ನೆಕ್ಸ್ಟು ಸಿಗ್ನೇಚರ್ನ ಯಾವ ರೀತಿಯಾಗಿ ರಿಸೈಜನ್ನು ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳೋಣ. ನೋಡಿ, ರಿಸೈಜ್ಗೆ ಈಗಾಗಲೇ ನಾನು ಮಾಹಿತಿ ತಿಳಿಸಿದಾಗೆ ಇಲ್ಲಿ ಕ್ಲಿಯರ್ ಸ್ಕ್ಯಾನ್ ಅಂದರೆ ಕ್ರಾಪ್ ಮಾಡ್ಕೊಂಡು ಇಲ್ಲಿ ಫೋಟೋ ಆ್ಯಂಡ್ ಪಿಕ್ಚರ್ ರಿಸೈಸರ್ ಆ್ಯಪ್ ಇದೆ ನೋಡಿ, ಇದನ್ನು ಏನು ಮಾಡಬೇಕಂದ್ರೆ ಓಪನನ್ನು ಮಾಡ್ಕೊಳ್ಳಿ.
ನೋಡಿ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ಸೆಲೆಕ್ಟ್ ಫೋಟೋಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವುದು ರಿಸೈಸ್ ಮಾಡಿದ ಸಿಗ್ನೇಚರ್ ಅದನ್ನು ಚೂಸ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈಗ ಪ್ರೆಸೆಂಟ್ ಅದು ಎಷ್ಟಿದೆ, KB ಎಷ್ಟು ಮತ್ತು ರಿಸೈಸ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ಆದರೆ ನಮಗೆ 600 × 200 ವೈಟ್ ಮತ್ತು ಹೈಟ್ ಬೇಕಾಗಿದೆ ಮತ್ತು 10 KB ಇಂದ 20 KB ಒಳಗೆ ಬೇಕಾಗಿದೆ. ಅದನ್ನು ನಾವು ರಿಸೈಸನ್ನು ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ರಿಸೈಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಪೇಜು. ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ ಒನ್ ಇದೆ ನೋಡಿ, ರೆಸಲ್ಯೂಷನ್ ಆ್ಯಂಡ್ ಫೈಲ್ ಸೈಜ್ ಅಂತಿದೆ ನೋಡಿ, ಇದ್ರ ಮೇಲೆ ಇಲ್ಲಿ ಕಸ್ಟಮ್ ಅಂತಿದೆ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದು ಪ್ರಿಸರ್ವ್ ಆಸ್ಪೆಕ್ಟ್ ರೇಷಿಯೋ ಅಂತಿದೆ ಅಲ್ಲ, ಈ ಬಾಕ್ಸನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ ಇಲ್ಲಿ ನಮಗೆ ಏನು ಬೇಕಾಗಿದೆ 600 ಇಂದ 200 ಬೇಕಾಗಿರುತ್ತೆ. ನಾವು ಇಲ್ಲಿ 600 ಇಂದ 200ನ ಇಲ್ಲಿ ನಾನು ಫಿಲ್ ಮಾಡ್ತೀನಿ. ನಮಗೆ 600 ಒಳಗೆ ಬೇಕಾಗಿದೆ, ನಾನು 580 ಇಡ್ತೀನಿ. ಇಲ್ಲಿ ನಮಗೆ 200 ಒಳಗೆ ಬೇಕಾಗಿದೆ, 190 ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಇಟ್ಟು ಇಲ್ಲಿ KB ಅಥವಾ MB ಒಳಗೆ ನೀವು ಇಲ್ಲಿ KBನ ರಿಸೈಸನ್ನು ಮಾಡ್ಕೊಳ್ಬೋದು. ನಮಗೆ 10 ಇಂದ 20 KB ಒಳಗೆ ಕೇಳಿದ್ದಾರೆ, ನಾನು 18 KB ನಮಗೆ ಬೇಕಾಗಿದೆ ಅಂತ ನಾನು ಇದನ್ನು ಮಾಡ್ತೀನಿ. ಮಾಡಿ ಇಲ್ಲಿ ಓಕೆ ಅಂತಿದೆ ನೋಡಿ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ 3 ಆಪ್ಷನ್ಗಳಿದ್ದಾವೆ, ಒಂದು ಕ್ರಾಪ್ ಆಗಿರ್ಬೋದು, ಒಂದು ಸ್ಟ್ರೆಚ್ ಆಗಿರ್ಬೋದು, ಒಂದು ಫಿಟ್ ಅಂತಿದೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಕ್ಲಿಕ್ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ನಾನು ಸೆಕೆಂಡ್ ಒನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪ್ರೊಸೆಸಿಂಗ್ ಬರುತ್ತೆ ನೋಡಿ. ಪ್ರೊಸೆಸಿಂಗ್ ಬಂದ ತಕ್ಷಣ ನಿಮ್ಮ ಒಂದು ಫೋಟೋ ಇಲ್ಲಿ ರಿಸೈಸ್ ಆಗಿದೆ ನೋಡ್ಕೊಳ್ಬೋದು. ನಿಮಗೆ 10 to 20 KB ಒಳಗೆ KB ಆಗಿದೆ ಮತ್ತು 600 ಇಂದ 200 ಒಳಗೆ ವೈಟ್ ಮತ್ತು ಹೈಟ್ ಆಗಿದೆ. ಇದು ನಿಮಗೆ ಈಗ ಅಪ್ಲಿಕೇಬಲ್ ಆಗುತ್ತೆ. ನೀವು ಈಗ ಆರಾಮಾಗಿ ಒಂದು ಅಪ್ಲೋಡನ್ನ ಮಾಡ್ಕೊಳ್ಬೋದು. ಅದು ಅಪ್ಲೋಡ್ ಆಗುತ್ತೆ ಇಲ್ಲ ನಾವು ಈಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಅಪ್ಲೋಡ್ ಆಗುತ್ತೆ ಇಲ್ಲ ನೋಡೋಣ. ಈಗ ನಾವು ಈಗಾಗಲೇ ಅದು ಆ ರೀತಿ ಬರುತ್ತಲ್ಲ, ಆಟೋಮೆಟಿಕ್ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಇಮೇಜು. ಇಮೇಜ್ ಸೇವ್ ಆದ ತಕ್ಷಣ ಇಲ್ಲಿ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಫೋಟೋನ ಅಪ್ಲೋಡನ್ನು ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಲೈವ್ ಆಗಿ ಇದನ್ನು ಅಪ್ಲೋಡ್ ಮಾಡೋದು ನೋಡಿ, ಅಪ್ಲೋಡ್ ಆಗಿದೆ ನೋಡಿ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಒಂದು ಫೋಟೋ ಮತ್ತು ಸಿಗ್ನೇಚರ್ ರಿಸೈಸ್ ಮಾಡಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಆರಾಮಾಗಿ ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.